ಒಂದು ಆ್ಯಂಟಿ ಏಜಿಂಗ್ ಜ್ಯೂಸ್ನ ಮಾಡೋದು ಹೇಗೆ ಅಂತ ನಾನು ಹೇಳ್ತಾ ಇದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ನೀವು ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಗೆ ಇವತ್ತೊಂದು ಆ್ಯಂಟಿ ಏಜಿಂಗಿಗೆ ಅಂದರೆ ನಮ್ಮ ವಯಸ್ಸನ್ನು ಕಮ್ಮಿ ಮಾಡಲಿಕ್ಕೆ, ಅಂದರೆ ವಯಸ್ಸು ಆಗ್ತಾಯಿದ್ರು ಕೂಡ ವಯಸ್ಸಾಗದ ರೀತಿಯಲ್ಲಿ ಕಾಣಿಸ್ಬಾರ್ದು, ಆ ರೀತಿ ಮಾಡಲಿಕ್ಕೆ ಒಂದು ಉತ್ತಮವಾದಂತಹ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಇದನ್ನು ನಮ್ಮ ಮಾಡಲಿಕ್ಕೆ ಬೇಕಾಗಿರುವಂಥ ಚಿಯಾ ಸೀಡ್ಸ್, ದಾಳಿಂಬೆ ಮತ್ತು ಬೀಟ್ರೂಟ್, ಇದನ್ನು ಮೂರನ್ನ ಉಪಯೋಗಿಸ್ಕೊಂಡು ನಾವು ಮಾಡ್ಬೋದು. ಏನಾಗ್ತದೆ ಅಂತ ಹೇಳಿದರೆ, ನಾವು ಈ ಒಂದು ಮನೆಮದ್ದನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ಏಜ್ ಇದೆಯಲ್ಲ, ಏಜನ್ನ ಒಂದು ರೀತಿ ರಿಸ್ಟ್ರಿಕ್ಟ್ ಮಾಡೋದ್ರ ರೀತಿಯಲ್ಲಿ ಆಗುತ್ತೆ. ಮೂರವದಾಗಿ ನಮ್ಮ ಸ್ಕಿನ್ ಇದೆಯಲ್ಲ, ಸ್ಕಿನ್ ಟೈಟ್ನಿಂಗ್ ಆಗ್ತದೆ. ಆಗ ಮುಖದಲ್ಲಿ ಚರ್ಮ ಜೋತು ಬೀಳೋದು ಅಥವಾ ಕೈಯಲ್ಲಿ ಕೈ ಸುಕ್ಕುಗಟ್ಟೋದು, ಈ ಥರದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನಾನು ಹೇಳ್ತೇನೆ. ಬೀಟ್ರೂಟ್ ಆ್ಯಕ್ಚುಲಿ ಇದರಲ್ಲಿ ವಿಟಮಿನ್ ಸಿ ಇರ್ತದೆ. ಹಾಗಾಗಿ ಏನಾಗುತ್ತೆ, ನಮ್ಮ ಸ್ಕಿನ್ ಇದೆಯಲ್ಲ, ಅಂದರೆ ಚರ್ಮದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಂದರೆ ನಮ್ಮ ಸ್ಕಿನ್ನು ಅಂದರೆ ಏಜ್ ಆದ ರೀತಿಯಲ್ಲಿ ಕಾಣಿಸಲ್ಲ, ಅಂದರೆ ಜೋತು ಬೀಳುವ ರೀತಿ ಇರ್ತದಲ್ಲ, ಅದನ್ನು ಇದು ಪ್ರಿವೆಂಟ್ ಮಾಡ್ತದೆ. ದಾಳಿಂಬೆ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ ಮತ್ತು ನಮ್ಮ ದೇಹದಲ್ಲಿ ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡಲಿಕ್ಕೆ ಬಹಳಷ್ಟು ಉಪಯುಕ್ತವಾಗಿ ಕೆಲಸ ಮಾಡ್ತದೆ. ಅದೇ ರೀತಿಯಲ್ಲಿ ಚಿಯಾ ಸೀಡ್ಸ್, ಇದರಲ್ಲಿ ಒಮೆಗಾ 3 ಇರ್ತದೆ. ಒಮೆಗಾ 3 ಇರೋದ್ರಿಂದ ಕೂಡ ನಮಗೆ ಈ ಏಜ್ ಫ್ಯಾಕ್ಟರ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಬನ್ನಿ ಇದನ್ನು ಹೇಗೆ ಉಪಯೋಗಿಸ್ಕೊಂಡು ನಾವು ಈ ಒಂದು ಆ್ಯಂಟಿ ಏಜಿಂಗ್ ರೆಸಿಪಿನ ಮಾಡ್ಕೋಬೋದು ಅಂತ ಹೇಳ್ತೇನೆ. ದಾಳಿಂಬೆಯನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ನಾನು ಅದನ್ನು ಓಪನ್ ಮಾಡಿ ಬೀಜಗಳನ್ನು ತೊಗೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಬೌಲ್ನಷ್ಟು ಬೀಟ್ರೂಟ್ನ ಕಟ್ ಮಾಡ್ಕೊಂಡು ತೊಗೊಂಡಿದ್ದೇನೆ. ಈಗ ಈ ದಾಳಿಂಬೆ ಸೀಡ್ಸ್ ಇದೆಯಲ್ಲ, ಅರ್ಧ ದಾಳಿಂಬೆ ಸಾಕಾಗ್ತದೆ. ಮಿಕ್ಸಿಗೆ ಹಾಕ್ಕೊಳ್ಳಿ, ಅಂದರೆ ಜ್ಯೂಸ್ ಮಾಡುವಂಥ ಮಿಕ್ಸಿಗೆ ಹಾಕ್ಕೊಳ್ಳಿ. ಹಾಗೆ ಈ ಬೀಟ್ರೂಟ್, ಅರ್ಧ ಬೀಟ್ರೂಟ್ ನಾವು ಕತ್ತರಿಸಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಕೂಡ ಜ್ಯೂಸ್ ಮಾಡುವಂಥ ಮಿಕ್ಸಿಗೆ ಹಾಕಿ. ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ. ನೀವು ಬಿಸಿನೀರು ಬೇಕಾದ್ರೆ ಬಿಸಿನೀರನ್ನು ಉಪಯೋಗಿಸ್ಬೋದು, ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಕೊನೆ ಬೇಕಿದ್ರೆ ನಾವು ಹಾಕ್ಕೊಳ್ಬೋದು. ನಾನು ಇದಕ್ಕೆ ಸಕ್ಕರೆ ಇದೇನು ಹಾಕ್ತಾಯಿಲ್ಲ, ಯಾಕಂದರೆ ಸಕ್ಕರೆ ನಮ್ಮ ದೇಹಕ್ಕಷ್ಟು ಒಳ್ಳೆಯದಲ್ಲ, ಅದಕ್ಕೆ ನಾನು ಏನೂ ಹಾಕ್ತಾಯಿಲ್ಲ. ಹಾಗೆ ಇದನ್ನು ಈಗ ಜ್ಯೂಸ್ ಮಾಡ್ಕೊಳ್ಳೋಣ. ನೋಡಿ, ಜ್ಯೂಸ್ ರೆಡಿಯಾಗಿದೆ. ಇದನ್ನು ನಾವೀಗ ಹಾಗೆ ಬೇಕಾದರೂ ನೀವು ಕುಡಿಬೋದು, ಬಟ್ ಇದಕ್ಕೆ ಇನ್ನೊಂದು ನಾವು ಆ್ಯಡ್ ಮಾಡಲಿಕ್ಕಿದೆ. ಇಲ್ಲ, ಇದನ್ನು ನಾವು ಕ್ಲೀನಾಗಿ ಸೋಸ್ಕೊಂಡು ಜ್ಯೂಸ್ ಥರ ಮಾಡ್ಕೊಂಡು ಕುಡಿಬೋದು, ಇಲ್ಲಾಂದ್ರೆ ಸ್ಮೂತಿ ಥರನೂ ಬೇಕಾದರೂ ಕುಡಿಬೋದು. ಮೊದಲಿಗೆ ನಾನು ಇದನ್ನು ಸೋಸ್ಕೊಂಡು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ಮತ್ತು ಫೈನಲ್ ಸ್ಟೇಜ್ ಒಂದು ಬಾಕಿ ಇದೆ, ಅದು ಏನಂತ ಹೇಳ್ತೇನೆ. ಸೋಸ್ಕೊಂಡು ತೊಗೊಂಡಿದ್ದೇನೆ. ನಾನು 1 ಗ್ಲಾಸಷ್ಟು ಜ್ಯೂಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೀಗ ಕೊನೆಯದಾಗಿ ಒಂದು ಅರ್ಧ ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಅಂದರೆ ಇದು ಜ್ಯೂಸ್ ಜೊತೆಗೆ ಚಿಯಾ ಸೀಡ್ಸ್ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಆ್ಯಂಟಿ ಏಜಿಂಗ್ ಜ್ಯೂಸ್ ರೆಡಿಯಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂದರೆ, ಪ್ರತಿದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತು ಮಧ್ಯಾಹ್ನದ ಊಟದ ಮಧ್ಯದಲ್ಲಿ ನೀವು ಯಾವಾಗ ಬೇಕಾದರೂ ಕುಡಿಬೋದು. ಇದನ್ನು ನೀವು ಪ್ರತಿದಿನ ಬೇಕಾದರೂ ಕುಡಿಬೋದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಮತ್ತು ನಿಮ್ಮ ಆರೋಗ್ಯಕ್ಕೆ ಬಹಳಷ್ಟು ಉತ್ತಮ. ನಿಮ್ಮ ಏಜ್ ಇದೆಯಲ್ಲ, ಅಂದರೆ ನಿಮ್ಮ ಏಜ್ ಫ್ಯಾಕ್ಟರ್ಸ್ನ ನೀವು ಮರೆಮಾಚ್ಬೋದು ಇದರಿಂದಾಗಿ. ಅಂದರೆ ನಿಮ್ಮ ಸ್ಕಿನ್ ಕೂಡ ಟೈಟ್ ಆಗ್ತದೆ, ಅದೇ ರೀತಿಯಲ್ಲಿ ನಿಮ್ಮ ಸ್ಕಿನ್ ಕಲರ್ ಕೂಡ ಚೆನ್ನಾಗಿ ಬರ್ತದೆ. ಯಾಕಂದರೆ ಇದರಲ್ಲಿ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗೋದ್ರಿಂದ ನಿಮ್ಮ ಸ್ಕಿನ್ ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.